ಗುರುಜಿ ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ನಮ್ಮೆಲ್ರಿಗೂ? ಎಲ್ಲ ವೀಕ್ಷಕರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಇನ್ನು 2 ದಿವಸ ಗುರುವಾರ ಮತ್ತು ಶುಕ್ರವಾರ ನಾವಿನ್ನೇನು ಜ್ಞಾನ ಸಂಬಂಧನಾಗಿರ್ತಕ್ಕಂಥ ಒಂದು ಜ್ಞಾನ ಅಭಿವೃದ್ಧಿಯನ್ನು ಪಡ್ತಕ್ಕಂಥದ ಜ್ಞಾನೇಶ್ವರ, ಅದಕ್ಕೆ ಭಕ್ತ ಜ್ಞಾನೇಶ್ವರನ ಸಂದುಗ್ನ ಪೌರ್ತಿವಾಗಿರ್ತಕ್ಕಂಥ ಪುಣ್ಯತಿಥಿ. ಅದಕ್ಕೋಸ್ಕರ ಆ ಜ್ಞಾನೇಶ್ವರನು ಹೇಗೆ ಎತ್ತ ಅಂತ ಒಂದು ಸಂದರ್ಭ ನಾವಿಟ್ಕೊಂಡಿದ್ದೀವಿ. ಆ ಸಂಬಂಧ ನಾವಿಟ್ಕೊಂಡಿರೋದ್ರಿಂದ ನಾವು ಎಲ್ಲ ಆ ಸಂಬಂಧಕ್ಕೆ ಸೇರೋ ಸಮಯಕ್ಕೆ ಕರೆಕ್ಟಾಗಿ ಏನಾಯ್ತು, ಒಂದು ಜೀವನ ರಹಸ್ಯ ಸೇರ್ತು. ಆ ಜೀವನ ರಹಸ್ಯ ಎಂದ್ರೆ ಏನು? ಪ್ರತಿಯೊಬ್ಬ ಮನುಷ್ಯ ಜ್ಞಾನ ಅಭಿವೃದ್ಧಿ ಆಗೋ ಸಮಯ ಬಂದ್ಬಿಡುತ್ತೆ. ತಾಯಿ ಮಕ್ಕಳಿಂದ ಬೇರೆ ಆಗೋ ಸಮಯ, ಹಬ್ಬ ಅಂದಾಗ ಸಹೋದರರು ಬೇರೆ ಆಗೋ ಸಮಯ, ಹಬ್ಬಾಡ ಅನ್ನೋ ಅಷ್ಟರಲ್ಲಿ ಗಂಡ ಹೆಂಡತಿ ಬೇರೆ ಆಗೋ ಸಮಯ. ಈ ಬೇರೆ ಆಗೋ ಸಮಯನೇ ಜ್ಞಾನ ಅಭಿವೃದ್ಧಿ ಸಮಯ. ಭಗವಂತ ಏನ್ ಮಾಡ್ತಾರಂತೆ, ನಿನಗೆ ಒಂದು ಜ್ಞಾನವನ್ನ ಬೇಕಾದ್ರೆ ಒಂದು ದೂರ ಕೊಡಬೇಕು, ಒಂದು ಕೊಟ್ಟಾಗ ಅವನು ತಗೊಂತೀನಿ. ನೀನು ಏನು ತ್ಯಾಗ ಮಾಡ್ತೀಯ? ಮನೆಯಿಂದ ದೂರ ಇಡ್ತೀಯ, ಜೀವನದಲ್ಲಿ ಅಭಿವೃದ್ಧಿ ಕೊಡ್ತೀನಿ. ಇಲ್ಲ ಮನೆ ಒಳಗೆ ಕುತ್ಕೊಂತೀಯ, ಜೀವನದಲ್ಲಿ ಮಂದ ಮಾಡ್ತೀನಿ. ಇಲ್ಲ ಮನೇಲೇ ಇದ್ದು ಜೀವನನೂ ಅಭಿವೃದ್ಧಿಯಾಗಿ ಜ್ಞಾನವನ್ನ ಬೇಕಾ, ಮರುವನ್ನ ಕೊಡ್ತೀನಿ. ಅಭಿವೃದ್ಧಿಯನ್ನ ಕೊಡೋ ಮುಖಾಂತರವಾಗಿ ಯಶಸ್ಸನ್ನು ಕೊಡ್ತೀನಿ, ಕೀರ್ತಿ ಕೊಡಲ್ಲ. ಕೀರ್ತಿ ಬೇಕಾ? ಬಹಳ ಸಂತೋಷ, ಹೆಸರನ್ನು ಕೊಡ್ತಾ ಇರ್ತೀನಿ, ಧನ ಪ್ರಾಪ್ತಿ ಇಲ್ಲವೇ ಇಲ್ಲ. ಹೀಗೆ ಭಗವಂತ ಒಂದು ಕೊಟ್ರೆ ಒಂದು ಕೊಡಲ್ಲ. ಅದಕ್ಕೆ ನಪುಂಸಕ ಗ್ರಹಗಳಾಗಿರ್ತಕ್ಕಂಥ ಕಾಟವನ್ನ ಪರಿಹಾರ ಮಾಡಕ್ಕೆ ಏಕೈಕವಾಗಿರ್ತಕ್ಕಂಥ ಇವತ್ತು ಗುರು, ನಾಳೆ ಶುಕ್ರ. ಈ ಗುರು ಶುಕ್ರ ಅಂದ್ರೇನು? ದೇವಗುರು ಅಸುರಗುರು. ಇವತ್ತಿನ ದಿವಸ ಮಂಗಳ ಮೂರ್ತಿ ಆಗಿರ್ತಕ್ಕಂಥ ನಾವು ಎಲ್ಲ ಕ್ಷೇತ್ರದಲ್ಲಿ ಮುಖಾಂತರವಾಗಿ ರಾವಣ ಏನೇನು ಮಾಡ್ದ, ಏನೇನು ಬಿಟ್ಟ, ಶ್ರೀಲಂಕಾ ವಿಚಾರಗಳನ್ನು ಎಲ್ಲವನ್ನೂ ಮಾತಾಡಿದ್ವಿ. ಬಹಳ ಸಂತೋಷ. ಆದರೆ ಎಷ್ಟು ಜನಕ್ಕೆ ಆನಂದ, ಎಷ್ಟು ಜನಕ್ಕೆ ಪರಮಾನಂದ, ಎಷ್ಟು ಜನಕ್ಕೆ ಬೇಜಾರು, ಎಷ್ಟು ಜನಕ್ಕೆ ಕಾರ್ಯನಿಮಿತ್ತಿ ಆಗಿರ್ತಕ್ಕಂಥದ್ದು ನೋಡೋಣ ಬಿಡಿ ಅನ್ನೋ ಲೆವೆಲ್ಗೆ ಆಗೋಗಿದ್ರಿಂದ ಈ ಪರಿಪೂರ್ಣವಾಗಿರ್ತಕ್ಕಂಥ ಮಂಗಳವನ್ನ ಹಾಡಬೇಕು ಆ ಲಂಕೆಗೆ. ಅದಕ್ಕೆ ನಾನು ನಿಮಗೆಲ್ಲ ಏನು ಹೇಳಿದೆ ಅಂದ್ರೆ, ಕೃತಯುಗದಿಂದ ಕಲಿಯುಗದ ಒಳಗೆ ನಾನು ಸ್ಥಾನ ಪಲ್ಲಟನ ಏನಂತ ಹೇಳ್ತಿದ್ದೇಳಿ? ಕೃತಯುಗದ ದೇವತೆಗಳನ್ನೆಲ್ಲ ಮತ್ಸ್ಯ ಅವತಾರ, ಕೂರ್ಮಾವತಾರ, ವರಾಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರವರೆಗೂ ತಂದೆ. ಪರಶುರಾಮ ಅವತಾರಕ್ಕೆ ಕಥೆಯನ್ನ ಹೇಳಿ ಸೌದತ್ತಿ ಎಲ್ಲಮ್ಮನ್ ತೋರಿಸಿ ಎಲ್ಲ ಕೃತಯುಗ ಮುಗಿದೋಯ್ತು. ತದನಂತರ ತ್ರೇತಾಯುಗದಲ್ಲಿ ರಾಮಾಯಣ ಕಥೆ ಶ್ರೀಲಂಕಾಗೆ ಬಂದುಬಿಟ್ವಿ. ಕೃಷ್ಣ ರಹಸ್ಯ ಹೇಳಿ ದ್ವಾಪರ ಯುಗನ ಮುಗಿಸಿ ಕಲಿಯುಗದಲ್ಲಿ ಮಂಗಳವನ್ನ ಹಾಡಿದ್ರೆ ನೆಕ್ಸ್ಟ್ ಎಲ್ಲಿರ್ತೀರಾ? ನನ್ನ ಯುಗದಲ್ಲಿ, ನನ್ನ ಕ್ಷೇತ್ರದಲ್ಲಿ, ಬಾಲಾನುಗ್ರಹದಲ್ಲಿ, ದೇವಿ ಸಾನ್ನಿಧ್ಯದಲ್ಲಿ ನಾನಾಶ್ರಮ, ನೀವು ಶ್ರಮ ಪಟ್ಟು ಆಶ್ರಮಕ್ಕೆ ಪಾದಾರ್ಪಣೆ. ಏನಂತೀರಾ? ನಿಮ್ಮ ಭೇಟಿ ಮುಂದಿನ ವಿಶೇಷವಾಗಿರತಕ್ಕಂಥ ಆಶ್ರಮದಲ್ಲಿ ಹೊರತು ಯಾವ ಕಾಲಕ್ಕೂ ಲೋಕವೆಲ್ಲ ಸುಭಿಕ್ಷವಿರಕ್ಕೆ ನನ್ನ ಕರ್ತವ್ಯ ನಾನು ಮಾಡಬೇಕಾದ್ರೆ ನೀವು ಆ ಪಟ್ಟಾಭಿಷೇಕವನ್ನು ನೋಡಲೇಬೇಕು. ರಾಮ 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 ಅಂತ ಹೇಳಿದಾಗ ರಾಮ ಅನ್ನೋದೇನೋ ಶ್ರೀ ಅಂದ್ರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಅಷ್ಟಾಕ್ಷಿ ಪಂಚಾಕ್ಷಿ ಸಂಗಮ, ಏಕಾಕ್ಷರಂ ಬ್ರಹ್ಮ ಅಂದ್ರೆ ಓಂ. ಆ ಓಂನ ಶಕ್ತಿ ಅಂಶದಲ್ಲಿ ಸೇರಿದಾಗ ಶ್ರೀರಾಮ ಅಂತೆ ಬರಿತಾ ಇದ್ದೀರಾ. ಶ್ರೀರಾಮ, ಆ ಶ್ರೀರಾಮದಲ್ಲಿ ಚಂದ್ರನ ಅನುಗ್ರಹವನ್ನ ಪಡೆಯತಕ್ಕಂಥದ್ದು ತಾಯಿ ಕೌಸಲ್ಯ ನಂದನ. ಅಂತ ಒಂದು ಕೌಸಲ್ಯ ನಂದನ ಆಗಿರ್ತಕ್ಕಂಥ ರಾಮ ಸೂರ್ಯ ವಂಶಸ್ಥ, ಸೂರ್ಯನು ಆರೋಗ್ಯ ಬಲ. ಈ ದಿನಗಳಲ್ಲಿ ಆರೋಗ್ಯ ಬಹಳ ಕೆಟ್ಟು ಹೋಗ್ತಾ ಇದೆ. ಇನ್ನೇನು ಪ್ರಕೃತಿಯ ನಿಯಮ ನಿಷ್ಠೆಯಲ್ಲಿ ಎಷ್ಟೋ ಜನ ಕೊಳೆತು ಹೋಗ್ತಾ ಇದೀವಿ. ಆ ಕೊಳೆತು ಹೋಗೋ ಜೀವನದಲ್ಲಿ ತಾಯಿ ಆಶ್ರಯ ಬಹಳ ಮುಖ್ಯ. ತಾಯಿಯಿಂದ ಯಾರ್ಯಾರು ದೂರ ಆಗಿದ್ದೀರಾ, ಇವತ್ತಿನ ದಿವಸವೇ ವಿಶೇಷವಾಗಿ ತಾಯಿಯ ಸಂಗಮ. ಆ ತಾಯಿಯ ಸಂಗಮ ಅಂದ್ರೆ ನಿಮ್ಮ ಅಕಸ್ಮಾತ್ ತಾಯಿ ತಂದೆಗಳು ದೂರ ಇದ್ದಾರೆ, ಕೆಲಸ ಕಾರ್ಯಗಳಿಂದ ನೀವು ದೂರ ಇದ್ದರೆ, ಅಥವಾ ಬೇಜಾರು ಮಾಡ್ಕೊಂಡಾಗ ಹೋಗ್ಬಿಟ್ಟಿದ್ರೆ, ದೂರ ಇರತಕ್ಕಂಥವ್ರು ಹತ್ರಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಹಾಕಿ ಬನ್ನಿ. ಆಶ್ರಮಕ್ಕೆ ಬಿಟ್ಟು ಬಿಟ್ಟಿದ್ರೆ ಶ್ರಮವನ್ನ ಪಟ್ಟು ಹೋಗಿ ನಮಸ್ಕರಿಸಿ, ಯಾವ ಕಾರಣಕ್ಕೂ ನನ್ನ ಹೆಂಡತಿ ಮಾಡಿರೋ ತಪ್ಪೋ ಅಥವಾ ನಾನು ಮಾಡಿರೋ ತಪ್ಪೋ ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಟ್ಟು ಮೊಮ್ಮಕ್ಕಳಿಗಾದ್ರೂ ಇವರೇ ನಿಮ್ಮ ಅಜ್ಜಿ ಅಂತ ತೋರಿಸಿ ಆ ಋಣವನ್ನ ಕಟ್ಕೊಳ್ಳಿ. ಋಣಾನುಬಂಧ ಕಿತ್ಕೋಬೇಡಿ ಅಂತ ಹೇಳ್ತಾ ನಾವು ಆ ಪರಿಪೂರ್ಣವಾದ ಪಟ್ಟಾಭಿಷೇಕನ್ನ ದೇವ ಸಾನ್ನಿಧ್ಯದಲ್ಲಿ ರಾಮಚಂದ್ರನ ದರ್ಶನವನ್ನ ಮಾಡೋಣ. ತದನಂತರ ಮಂಗಳವನ್ನ ಹಾಡಕ್ಕೆ ನಾಳೆ ಪಟ್ಟಾಭಿಷೇಕಕ್ಕೆ ಹೋಗೋಣ. ಮೊದಲಾಗಿ ಹೋಮ ಸಮೇತವಾಗಿ ಆ ಲೋಕ ಸಮಕ್ಷವಾಗಿರ್ತಕ್ಕಂಥ ರಾಮ, ಸೀತಾ, ಲಕ್ಷ್ಮಣ ಈ ಬೊಂಬೆಗಳನ್ನ ಮಾಡಿರೋದು ಹುತ್ತದ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆನಂದಸವಾಗಿರ್ತಕ್ಕಂಥ ನೋಡಿ. ಇದನ್ನ ಮಾಡಿರತಕ್ಕಂಥ ವಿಚಾರವೇನು ಅಂದ್ರೆ, ಯಾವ ಕಾಲಕ್ಕೂ ಇದಕ್ಕೆ ಹಾಲನ್ನ ಬಿಟ್ಟು ನೀರನ್ನ ಬೆರಕೆನೇ ಮಾಡಿಲ್ಲ, ಗಂಧವನ್ನ ಬಿಟ್ಟು ಲೇಪನವನ್ನೇ ಮಾಡಿಲ್ಲ, ಯಾವ ಬಣ್ಣಗಳೂ ಹಾಕಿಲ್ಲ. ಆದರೆ ಇಂಥ ಒಂದು ರಾಮ, ಸೀತಾ, ಲಕ್ಷ್ಮಣ ಇಷ್ಟು ಸೌಂದರ್ಯವಾಗಿ ಬರುತ್ತಾ, ಬಿರ್ಕೆ ಬರಲ್ವಾ ಅಂದರೆ ನಿಜ ಸ್ಥಿತಿಯಲ್ಲಿ ಆ ಮಂತ್ರವನ್ನ ಹೇಳಿದಾಗ ಮಾತ್ರ ಯಾವುದೇ ಒಂದು ಪರಿವರ್ತನೆ ಪೂರ್ಣವಾಗೋದು ಆ ಮಂಗಳಕರವಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಪೂರ್ಣಮಂಗಳ ಕಾಮಾಕ್ಷಿ ಕೃಪಾ ಕಟಾಕ್ಷದಲ್ಲಿ ಆ ಕುಂಭಾಭಿಷೇಕ ಸಮೇತ ನೀವುಗಳು ಆಧಾರಪೂರ್ವಕವಾಗಿ ಹೋಮ ಯಜ್ಞಾದಿಗಳನ್ನು ನೋಡಿ ತದನಂತರ ಪಟ್ಟಾಭಿಷೇಕವನ್ನು ನಾಳೆ ತೋರ್ಸಕ್ಕೆ ಅವಕಾಶವನ್ನು ಮಾಡಿಕೊಡಿ. ಇವಾಗ ನೋಡ್ಕೊಂಬನ್ನಿ. ಶುದ್ಧ
ಪರಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ಭಯಹರ ಮಂಗಲ ದಶರಥ ರಾಮ ಜಯ ಜಯ ಮಂಗಲ ಸೀತಾರಾಮ रघुपति राघव राजा राम पतित पावन सीताराम ಬಹಳ ಸಂತೋಷ, ಎಂಥ ಒಂದು ಆನಂದ. ಆಂಜನೇಯ ಶ್ರೀರಾಮ ಬಂಟ. ಅದಕ್ಕೆ ಮನೋಜಗಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವಾರಿಷ್ಠಾಂ. ಆ ಬುದ್ಧಿಯನ್ನು ನೀವು ಉಪಯೋಗಿಸಿದ್ರ. ಬುದ್ಧಿ ಯಾವಾಗಲೂ ಮನುಷ್ಯನ ಒಳ್ಳೆಯದು ಮಾಡುತ್ತೆ, ಕೆಟ್ಟದು ಮಾಡುತ್ತೆ. ನೀವು ಜೀವನ ರಾಶಿಯಲ್ಲಿ ಇನ್ನು ಮೇಲೆ ನಾನು ಸಂಕ್ಷಿಪ್ತವಾಗಿ ದೇವಾಲಯ ದರ್ಶನಕ್ಕೆ ಮತ್ತೊಂದು ವಿರಾಮ ತಗೊಂಡ ತಕ್ಷಣ ದೇವಸ್ಥಾನಕ್ಕೆ ಹೋದಾಗ ನೀವು ಮಾಡಿರೋ ಪಾಪಗಳೇನು, ಆ ಪಾಪಗಳಲ್ಲಿ ಯಾವ ರೀತಿ ನಮಸ್ಕಾರ ಮಾಡಿದಾಗ ಎಷ್ಟು ದೋಷವನ್ನು ಹೊತ್ಕೊಂತೀರಾ. ನಮಸ್ಕಾರ ಮಾಡೋಕ್ಕೆ ಮೊದಲು ಕಾಣಿಕೆ ಇಲ್ಲದೆ ದೇವಸ್ಥಾನಕ್ಕೆ ಹೋದಾಗ, ಹೂ ಇಲ್ಲದೆ ದೇವಸ್ಥಾನಕ್ಕೆ ಹೋದಾಗ, ಹಣ್ಣು ಕಾಯಿ ಹೊಡಿದೇ ಇದ್ದಾಗ ದೇವಸ್ಥಾನಕ್ಕೆ ಹೋದಾಗ ಯಾವ ಫಲವನ್ನ ಅವನು ಕೊಡದೆ ಕಿತ್ಕೊಂತಾನೆ. ನೀವು ಕೊಟ್ಟ ಫಲವನ್ನ ನಶಿಸಿ ಹೋಗಿ ಬರೀ ಕೈಯಲ್ಲಿ ಬರ್ತೀರಾ.